ಸಿದ್ದರಾಮಯ್ಯ ಅವರ ಈ ಬಜೆಟ್ ಹಲವರಿಗೆ ಚಿಂತನೆಗೆ ತಳ್ಳುವಂತಹ ಬಜೆಟ್ ಆಗಬಹುದಾ ಅನ್ನೋದು ಕುತೂಹಲ. ಯಾಕಂದ್ರೆ ಇಲ್ಲಿ ತನಕ ಇದ್ದಂತಹ ವಿಚಾರಗಳಿಗೇನು ಸಾಲ ಜಾಸ್ತಿ ಆಯ್ತು, ಕೆಲಸಗಳಾಗ್ತಿಲ್ಲ ಅಂತ. ಬಟ್ ಅದೆಲ್ಲದಕ್ಕೂ ಕೂಡ ಮುಲಾಮು ಹಚ್ಚುತ್ತಾ ಈ ಬಜೆಟ್ ಒಂದ್ ಕುತೂಹಲ. ನೋಡಿ, ಆದಾಯ ಸಂಗ್ರಹಕ್ಕೆ ಸಿಎಂ ಸರ್ಕಾರ ಸಹಜವಾಗಿ ಸರ್ಕಸ್ ಮಾಡುವಂತಹ ಸಾಧ್ಯತೆ ಇದೆ. ಸಾಲದ ಮಧ್ಯೆ ಜನಪ್ರಿಯ ಯೋಜನೆಗಳನ್ನ ಕೂಡ ಕೊಡಬೇಕು. ಯಾಕಂದ್ರೆ ಮುಂದಿರೋದು ಜಿಬಿಎ ಎಲೆಕ್ಷನ್ ಜೊತೆಗೆ ZP ಹಾಗೂ TP ಎಲೆಕ್ಷನ್ಸ್ ಕೂಡ ಇದಾವೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನ ಮಂಡಿಸಬಹುದು. ಆದಾಯವನ್ನ ಹೊಸದಾಗಿ ಹುಡುಕೋದಕ್ಕೆ ಮೂಲಗಳು ಇದಾವ ಅನ್ನೋದೇ ನಮ್ಮ ಪ್ರಶ್ನೆ. ರೈಟ್, ಏನು ಬಜೆಟ್ ನಲ್ಲಿ ಇರಬಹುದು ಅಂತಕ್ಕಂಥ ನಿರೀಕ್ಷೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅನ್ನಭಾಗ್ಯ ಫಲಾನುಭವಿಗಳು ಯಾರಿದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್, ಅವರಿಗೆ ಇಂದಿರಾ ಕಿಟ್ ಅಂತ ಕೊಡಬೇಕು ಅಂತಕ್ಕಂಥ ಚಿಂತನೆ. ಇದ್ರ ಬಗ್ಗೆ ಎಲ್ಲ ಸಿದ್ದರಾಮಯ್ಯನವರು ಈ ಹಿಂದೆ ಮಾತನಾಡಿದ್ರು. ಇಂದಿರಾ ಕಿಟ್ ಅಂತ ಕೊಡಬೇಕು, ಆ ಕಿಟ್ಟಲ್ಲಿ ತೊಗರಿಬೇಳೆ, ಸಕ್ಕರೆ, ಉಪ್ಪು ಇದೆಲ್ಲ ಹೊಂದಿರಬೇಕು, ಕೇವಲ ಅಕ್ಕಿ, ಗೋಧಿ, ರಾಗಿಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನಭಾಗ್ಯ ಅಂತ ಇದೆ. ಸೊ ತೊಗರಿ, ಸಕ್ಕರೆ, ಉಪ್ಪು ಹೊಂದಿದ ಇಂದಿರಾ ಕಿಟ್ಟನ್ನು ಕೊಡುವಂತಹ ನಿರೀಕ್ಷೆಗಳಿದೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಘೋಷಣೆಯಾಗುವ ಸಾಧ್ಯತೆ. ಬಟ್ ಅವರಿಗೆ ಕರೆಕ್ಟಾಗಿ ತಿಂಗಳು ದುಡ್ಡು ಬರ್ತಾ ಇಲ್ಲ, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ ಅವ್ರಿಗೆ ಏನೋ ಬಂಪರ್ ಅಂತೆ. ಏನು, ಮಾಸಿಕ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಅದರ ಜೊತೆಗೆ ವಾರ್ಷಿಕ 2 ಸೀರೆ ಕೊಡ್ತೀವಿ ಅಂತ ಚಿಂತನೆ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರು ಫಸ್ಟ್ ಅಲ್ಲ ಹಿಂಗ್ ಕೊಡ್ತಾ ಇರೋದು. ರಾಮಕೃಷ್ಣ ಹೆಗಡೆ ಅವರು ಕೂಡ 1970 ಕೊಟ್ಟರು, ಡಿಸ್ಕಂಟಿನ್ಯೂ ಆಯ್ತು ಬಿಕಾಸ್ ಆಫ್ ದ ಕ್ವಾಲಿಟಿ ಇಶ್ಯೂ. ಈಗ ಆಲ್ರೆಡಿ ಸಾಲದಲ್ಲಿ ಮುಳುಗಿರ್ಬೇಕಾದ್ರೆ ಹೊಸ ಯೋಜನೆ ಯಾಕೆ ಅಂತ. ಇನ್ನು ವಸತಿ ಹಂಚಿಕೆ ಗೊಂದಲ ನಿವಾರಣೆ ಮಾಡುವ ಸಾಧ್ಯತೆ. ವಿರೋಧ ಪಕ್ಷದವರು ತೀವ್ರತರವಾಗಿ ಮುಗಿಬಿದ್ದಿದ್ರು, ನೀವು ಮನೆ ಕಟ್ಟಿಲ್ಲ, ಮನೆ ಕೊಟ್ಟಿಲ್ಲ ಅಂತೆಲ್ಲ. ಜಮೀರ್ ಅಹಮದ್ ಅವರೆಲ್ಲ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಹಾಗಾಗಿ ವಸತಿ ಹಂಚಿಕೆ ಗೊಂದಲವನ್ನು ನಿವಾರಣೆ ಮಾಡಬಹುದು. ಹದಗೆಟ್ಟ ರಸ್ತೆ ಬೆಂಗಳೂರಿನಲ್ಲೇ ಇದೆ ಸಮಸ್ಯೆ, ಆಯ್ತಾ. ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಪ್ಯಾಕೇಜ್ ಅಂತೆ. ಬಟ್ ನೀವು ಗುಂಡಿ ಮುಚ್ಚಿ ಅಂತಂದ್ರೆ ಆ ಗುಂಡಿ ಮುಚ್ಚೋದೇ GBAಗೆ ದೊಡ್ಡ ಸವಾಲಾಗಿತ್ತು. ಇನ್ನು ಹೋದ್ಸಲಾನೇ ಮೂಲಭೂತ ಸೌಕರ್ಯಗಳಿಗೆ ಎತ್ತಿಟ್ಟಿದ್ದ ದುಡ್ಡಲ್ಲಿ ಅವ್ರು ಜಸ್ಟ್ ಖರ್ಚು ಮಾಡಿರೋದೇ 38,000 ಆಗಿಲ್ಲ, ಖರ್ಚಾಗದೆ ಉಳಿದಿದೆ ಟ್ರೆಷರಿನಲ್ಲಿ ದುಡ್ಡು. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ. ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ಜನಪ್ರಿಯ ಘೋಷಣೆಗಳು ಆಗಬಹುದು. ನಾವು ಹೇಳ್ದಂಗೆ ಈಗ ಸದ್ಯದಲ್ಲೇ GBA ಎಲೆಕ್ಷನ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ ಇದೆ, ಅದರ ಮೇಲೆ ಅವಲಂಬಿತವಾಗಿರ್ಬೋದು. ಆರೋಗ್ಯ ಇಲಾಖೆಯಿಂದ ಮಹತ್ವದ ಅಭಿವೃದ್ಧಿಗೆ ಒತ್ತು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್, MRI ಅಳವಡಿಸೋದಕ್ಕೆ ಚಿಂತನೆ. ಬಟ್ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇತ್ತೀಚೆಗೆ ಇವೆಲ್ಲ ಕೈಕೊಟ್ಟಿತ್ತು. ಹಾಗಾಗಿ ಅದನ್ನು ಯಾವ ರೀತಿ ರೆಡಿ ಮಾಡ್ಕೋತೀರಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಒಂದು ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕಡೆ ಆದಾಯ ಕೊರತೆ ಕಳೆದ ಬಾರಿ, ಬಟ್ ಹಾಗಂತ ಸುಮ್ಮನಿರೋಕ್ಕೂ ಆಗಲ್ಲ. ಸಿದ್ದರಾಮಯ್ಯನವ್ರಿಗೆ ಈಗ ಮುಂದೆ GBA ಎಲೆಕ್ಷನ್ ಇದೆ, ಬೆಂಗಳೂರಿಗೆ ಬಂಪರ್ ಕೊಡುಗೆ ಕೊಡಬೇಕು, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಿದೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಗ್ಯಾರಂಟಿಗಳನ್ನೂ ಸಮತೋಲನ ಮಾಡಿಕೊಂಡು ಕಾಯ್ದಿಟ್ಟುಕೊಂಡು ಹೋಗಬೇಕು ಅಂತಂದರೆ ಸಾಲ ಒಂದೇ ಹಾಗಾದರೆ ಇವರಿಗೆ ಇರ್ತಕ್ಕಂಥ ದಾರಿನ ಅಂತ. ಖಂಡಿತ ಸಾಲ ಅನಿವಾರ್ಯ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಮಾಡಿದ್ರೆ, ಕಳೆದ ಬಾರಿಯೂ ಕೂಡ 1 ಲಕ್ಷ ಕೋಟಿ ಸಾಲವನ್ನ ಘೋಷಣೆ ಕೂಡ ಮಾಡಿದ್ರು, ತೆಗೆದುಕೊಂಡು ಮಾಡಬೇಕು ಅನ್ನುವಂಥದ್ದು. ಈ ಬಾರಿಯೂ ಕೂಡ ಸಾಲದ ಘೋಷಣೆ ಆಗೇ ಆಗುತ್ತೆ. ಹಾಗಾಗಿ ಈಗಿರುವಂತಹ ಸಾಲದ ಪ್ರಮಾಣ ಹೆಚ್ಚಳವ ಸುಮಾರು 7 ಲಕ್ಷ ಕೋಟಿ ಚಿಲ್ಲರೆ ಸಾಲ ಇರುವಂಥದ್ದು. ಇನ್ನೂ 1 ಲಕ್ಷ ಕೋಟಿ ಹೆಚ್ಚು ಕಡಿಮೆ ಜಾಸ್ತಿ ಆಯಿತು ಅಂದ್ರೆ 8,30,000ದಿಂದ 8.5 ಲಕ್ಷದವರೆಗೂ ಕೂಡ ಅದು ಸಾಲ ಆಗಬಹುದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ. ಜೊತೆಗೆ ತೆರಿಗೆ ಸಂಗ್ರಹದ ವಿಚಾರದಲ್ಲಿ ನಿರೀಕ್ಷಿತ ಮಟ್ಟ ತಲುಪಲಿಲ್ಲ ಅನ್ನುವ ಕಾರಣಕ್ಕಾಗಿ ಕೆಲವೊಂದು ಹೆಚ್ಚುವರಿಯಾಗಿ ಏನಾದರೂ ಅವಕಾಶಗಳು ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಅಬಕಾರಿ ಸೇರಿದಂತೆ ಬೇರೆ ಬೇರೆ ಆದಾಯದ ಮೂಲಗಳಲ್ಲಿ ನಿರೀಕ್ಷಿತ ಮಟ್ಟವನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಕಾರಣ. ಹಾಗಾಗಿ ಸೆಸ್ಗಳ ವಿಚಾರದಲ್ಲಿ ಪೆಟ್ರೋಲ್ ಡೀಸೆಲ್ ಸೆಸ್ ಅನ್ನು ಹಾಕುವಂಥದ್ದು ಆದರೆ ಇದರ ಮಧ್ಯೆ ಜನಪ್ರಿಯ ಯೋಜನೆಗಳ ಘೋಷಣೆ ಅಂದ್ರೆ ಅದು ಇಂದಿರಾ ಕಿಟ್ ಅಂದ್ರೆ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಕೂಡ ಆಗಿರುವಂಥದ್ದು. ಅದರ ಒಂದು ತಾಂತ್ರಿಕವಾಗಿ ಕೆಲವೆಲ್ಲ ಹೆಚ್ಚು ಕಡಿಮೆ ಬೇಕು ಅದರಲ್ಲಿ ಅಂಶಗಳು ಅನ್ನೋ ಕಾರಣಕ್ಕಾಗಿ ಅದನ್ನು ಹೊಸದಾಗಿ ಅನ್ನುವಂಥ ರೀತಿಯಲ್ಲಿ ಇವರು ಬಜೆಟ್ ನಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅದು ಕಳೆದ 1-2 ತಿಂಗಳ ಹಿಂದೆ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆಗಿದ್ರು ಕೂಡ, ಸಮ್ಮತಿ ಸಿಕ್ಕಿದ್ರು ಕೂಡ ಕೆಲವು ತಾಂತ್ರಿಕ ಕಾರಣಗಳಿಗಾಗಿ ಅದು ಜಾರಿ ಆಗಿರಲಿಲ್ಲ. ಅವು ಒಳಗೊಂಡಂತೆ ಮತ್ತು ಆರೋಗ್ಯ ಇಲಾಖೆಗೆ ವಿಶೇಷವಾದ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರ ಕೂಡ ಬಂದಿರುವಂಥದ್ದು. ಹೀಗೆ ಬೇರೆ ಬೇರೆ ಜನಪ್ರಿಯ ಯೋಜನೆಗಳು ಘೋಷಣೆ ಮಾಡಬೇಕು. ಬೆಂಗಳೂರಿಗೆ ವಿಶೇಷವಾಗಿ ಅಂತ ಆದ್ಯತೆಯನ್ನು ಕೊಡಬೇಕು. ಯಾಕಂದ್ರೆ GBA ಚುನಾವಣೆ ಬರ್ತಾ ಇದೆ, ಲೋಕಲ್ ಬಾಡಿ ಚುನಾವಣೆ ಇರೋದ್ರಿಂದ ಗ್ರಾಮಗಳು ಕೂಡ ಗಮನ ಹರಿಸಬೇಕಾಗುತ್ತೆ. ZP TP ವಿಚಾರದಲ್ಲಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ಬಜೆಟ್ ಅನ್ನು ಮಂಡಿಸುವಂತ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹಾಗಾಗಿ ಇವಾಗ ಕೆಲವೊಂದೆಲ್ಲ ಮೊನ್ನೆ ಕ್ಯಾಬಿನೆಟ್, ಗುರುವಾರದ ಕ್ಯಾಬಿನೆಟ್ ಅಲ್ಲೂ ಕೂಡ ಕೆಲವೆಲ್ಲ ನಿರ್ಧಾರ ಆಗಿದೆ. ಅಧಿಕೃತ ಘೋಷಣೆ ಮಾತ್ರ ಬಜೆಟ್ನಲ್ಲಿ ಆಗುತ್ತೆ ಈ ಸರ್ತಿ.